ಏನು ಈ ದೊಮ್ರಳ್ಳಿ ಮತ್ತು ದಕ್ಸಂದ್ರ ಒಂದು ಲೇಔಟ್ ಇದೆಯೋ ಆ ಲೇಔಟ್ ಕಡೆಯಿಂದ ಎಲ್ಲ ನೀರು ನಮ್ಮ ತೋಟಗಳ ಕಡೆ ಬರ್ತಿದೆ. ಈ ಬೆಳೆಗಳನ್ನ ಏನು ಮಾಡಬೇಕಂತೂ ಗೊತ್ತಾಗ್ತಾ ಇಲ್ಲ. ಈ ಲೇಔಟ್ ಅವರು ಒಂದು ಯಾವ ಕಡೆ ನೀರು ಹೋಗಬೇಕು ಅನ್ನೋ ವ್ಯವಸ್ಥೆ ಮಾಡ್ದಿರ ಎಲ್ಲ ತೋಟಗಳ ಕಡೆ ತಿರುಗಿದ್ದಾರೆ. ಈ ತೋಟಗಳೆಲ್ಲ ಅಧ್ವಾನಾಗಿ ಹೋಗಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಲೇಔಟ್ ಅವ್ರಿಗೆ ಹೇಳಿದ್ರೂ ಒಂದು ಸೂಕ್ತವಾದ ಕ್ರಮ ತೆಗೆದುಕೊತಾ ಇಲ್ಲ. ಏನು ದಕ್ಸಂದ್ರ ಮತ್ತು ದೊಮ್ರಳ್ಳಿ ಲೇಔಟ್ ಏನಿದೆಯೋ ಆ ಕಡೆಯಿಂದ ಈ ತೋಟಗಳ ಮೇಲೆ ಹರ್ಕೊಂಡು ಬರ್ತಕ್ಕಂತಹ ಒಂದು ಮಲ್ಸಂದ್ರ ಕೆರೆಗೆ ನೀರು ಈ ಪಾಟಿ ನೀರು ಹೋಗ್ತಾಯಿದೆ. ಈ ಬೆಳೆಗಳೆಲ್ಲ ನಾಶ ಆಗಿದೆ. ಅವ್ರು ಫೋನ್ ಮಾಡಿ ಕೇಳಿದರೆ ಏನು ಈ ಥರ ಮಾಡಿದ್ದೀರ ಅಂದರೆ ಒಬ್ಬನೂ ತಲೆಗೆ ಹಾಕ್ಕೊಂತ ಇಲ್ಲ. ಅವನ ಮ್ಯಾಗೆ ಇವನು ಹೇಳ್ತಾನೆ, ಇವನ ಮ್ಯಾಗೆ ಅವನು ಹೇಳ್ತಾನೆ. ಈ ತೋಟಗಳು ಏನು ಮಾಡಬೇಕಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಈ ಹೂಗಿಡ ಮೇಲೆ ಹೋಗ್ತಾಯಿದೆ. ಬೀನ್ಸು ಹಾಳಾಗೋಗಿದೆ. ಆ ಲೇಔಟ್ ನೀರು ಒಂದು ದೊಡ್ಡ ಕಾಲುವೆಗೆ, ಒಂದು ರಾಜ ಕಾಲುವೆಗೆ ಬಿಡ್ದಿರ ಈ ತೋಟಗಳ ಮೇಲೆ ನೀರು ಬಿಟ್ಟಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವು ಶಿನ್ಕಿಲಲ್ಲಿ ಮಳೆಯಲ್ಲಿ ಅಡ್ಡ ಹಾಕಿದ್ರು ಏನು ಅಡ್ಡ ಹಾಕೋದು? ಈ ನೀರನ್ನ ಯಾವ ಥರ ಅಡ್ಡ ಹಾಕೋಕ್ಕಾಗುತ್ತೆ? ಈ ಥರ ಮಾಡಿದ್ದಾರೆ ಈ ಲೇಔಟ್ ಅವರು. ಈ ದೊಮ್ರಳ್ಳಿ ಮತ್ತು ದಕ್ಸಂದ್ರ ಈ ಲೇಔಟ್ ಏನಿದೆಯೋ ಆ ಲೇಔಟ್ ಅವರು ಎಲ್ಲ ತೋಟಗಳ ಮೇಲೆ ನೀರು ಈ ಥರ ಬಿಟ್ಟಿದ್ದಾರೆ. ಮಲ್ಸಂದ್ರ ಕೆರೆಗೆ ನೋಡಿ ಈ ಥರ ಹೋಗ್ತಾಯಿದೆ. ಇದು ಕಾಲುವೆನೇ ಅಲ್ಲ, ಒಂದು ರಾಜ ಕಾಲುವೆ.